ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನವೆಂಬರ್ 13ನೇ ತಾರೀಕು ಅಂದರೆ ತುಳಸಿ ಹಬ್ಬ. ನೆನ್ನೆನೂ ಕೆಲವೊಬ್ಬರು ಮಾಡಿದ್ದಾರೆ ಆ್ಯಂಡ್ ಇವತ್ತು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ದ್ವಾದಶಿ ತಿಥಿಯಲ್ಲಿ ಏನು ತುಳಸಿಯ ಕಲ್ಯಾಣ ಆಗಿರುವಂಥದ್ದು. ಸೊ ದ್ವಾದಶಿ ತಿಥಿ ಇವತ್ತು ಬಂದಿದೆ, ಅಂದರೆ 13th ಬಂದಿದೆ. 12th ಮಾಡ್ಬೋದು, 13th ಕೂಡ ಮಾಡ್ಬೋದು. 13th ಮಾಡಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತೇ ಮಾಡೋಣ ಅಂತ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ, ಅಲಂಕಾರ ಎಲ್ಲ ಮುಗಿಸಿ, ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡೆ ಕೆಳಗಡೆ ಬಂದ್ಬಿಟ್ಟೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಕೆಳಗಡೆ ಬಂದು ಎಲ್ಲ ಕೆಲಸ ಮುಗಿಸಿ, ಅಲಂಕಾರನೂ ಮುಗಿಸಿ, ನಾನು ಕೂಡ ರೆಡಿ ಆಗಿದ್ದೀನಿ. ನಾನಿವತ್ತು ಈ ಥರ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸಿಂಪಲ್ ಏನಂತಾರೆ ಹೇಳಿ, ಈ ಥರ ಸ್ಯಾರಿ ಚೆನ್ನಾಗಿದೆ, ಒಂಥರ ಆರೆಂಜ್ ಆ್ಯಂಡ್ ಗ್ರೀನ್ ಕಲರಲ್ಲಿರೋವಂಥದ್ದು. ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿರಲಿಲ್ಲ, ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಆಫೀಸು ಕೂಡ ಹೋಗಬೇಕು. ಸೊ 2 hours ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದೀನಿ. ಆ್ಯಂಡ್ ಎಲ್ಲರೂ ಅವ್ರವ್ರ ಕೆಲಸಗಳಿಗೆ ಹೋಗಿದ್ದಾಯಿತು. ಅಂದರೆ ನಮ್ಮ ಹಸ್ಬೆಂಡ್ ಮತ್ತು ಆಫೀಸ್ಗೆ ಹೋದರು, ಯದುವೀರ್ ಸ್ಕೂಲ್ಗೆ ಹೋದ. ಈಗ ನಾನು ರೆಡಿ ಆಗಿದ್ದೀನಿ. ಪೂಜೆನ ಮುಗಿಸ್ಬಿಟ್ಟು ನಂತರ ನಾನು ಕೂಡ ಸೈಟ್ಗೆ ಹೋಗಬೇಕಾಗಿರುತ್ತೆ. ಆಲ್ಮೋಸ್ಟ್ 9:30 11 o'clockವರೆಗೂ ಶುಭಗಳಿಗೆ ಅಂತ ಹೇಳಿದ್ದಾರೆ. ಹಾಗಾಗಿ 9:45 ಆಯಿತು. ಸೊ ಇನ್ನೊಂದು 15 ನಿಮಿಷದಲ್ಲಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಕೂಡ ಸೈಟ್ಗೆ ಹೋಗಬೇಕು. ಹೀಗೆ ದೇವ್ರನ್ನ ಅಲಂಕಾರ ಮಾಡಿದ್ದೀನಿ ಅಂತ ಮೊದಲನೇದಾಗಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಇನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ. ಇವಾಗ ಯಾವ ಥರ ಅಲಂಕಾರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ನಾನು ಮಾಡುವಂಥ ಪೂಜೆ ವಿಧಾನ, ನನ್ನ ದಿನಚರಿ ಇವತ್ತು ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ದೇವ್ರ ಮನೆ ಒಳಗಡೆ ನೋಡಿ ಈ ಥರ ಡೆಕೋರೇಟ್ ಮಾಡಿದ್ದೀನಿ. ಸಿಂಪಲ್ಲಾಗಿ ಹೂವು, ದೀಪ ಅಂಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವರು ನಮ್ಮ ಮನೆ ದೇವರು ಚೌಡೇಶ್ವರಿ. ಆ್ಯಂಡ್ ಒಂದು ಕುಟುಂಬ ಅಂದಿದ ತಕ್ಷಣ ಶಿವ ಪಾರ್ವತಿ, ಜೊತೆಗೆ ಅವರ 2 ಮಕ್ಕಳಾದಂಥ ಸುಬ್ರಹ್ಮಣ್ಯ ಗಣೇಶ ಇರಲೇಬೇಕು. ಆ್ಯಂಡ್ ಇಷ್ಟೇ ನಮ್ಮ ದೇವ್ರ ಮನೆ, ಸಿಂಪಲ್ ಚೊಕ್ಕವಾಗಿದೆ. ಆ್ಯಂಡ್ ಹೊರಗಡೆ ನೋಡಿ ಮನೆ ಪೂರ್ತಿ ಕ್ಲೀನಾಗಿದೆ. ಇವತ್ತು ಕೆಲಸದ ಆಂಟಿ ಬಂದಿಲ್ಲ, ನಾನೇ ಎಲ್ಲ ಮಾಡಿದೆ. ಆ್ಯಂಡ್ ಹೊಸ್ಲು ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಹೊಸ್ಲಲ್ಲಿ ಈ ಥರ ರಂಗೋಲಿ ಅನ್ನೋದನ್ನು ಹಾಕಿದ್ದೀನಿ. ಆ್ಯಂಡ್ ಮೇಲೆಗಡೆ ಸಿಂಪಲಾಗಿ ಈ ಥರ ಹೂವು ಇಟ್ಟಿದ್ದೀನಿ. ಮನಿ ಪ್ಲ್ಯಾಂಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಆ್ಯಂಡ್ ಈ ಕಡೆ ಬಂದರೆ ಟಂಟಡಾನ್, ನಮ್ಮ ಮನೆಯ ತುಳಸಿಗೆ ಈ ಥರ ಅಲಂಕಾರ ಅನ್ನೋದನ್ನು ಮಾಡಿದ್ದೀನಿ. ಸೊ ನೋಡ್ಬೋದು. ಆ್ಯಂಡ್ ಪುಟ್ಟ ಕೃಷ್ಣ, ಅಂದರೆ ವಿಷ್ಣುವಿನ ಸ್ವರೂಪ ಆದಂಥ ಕೃಷ್ಣನ ಕೂಡ ಇಟ್ಟಿದ್ದೀನಿ. ಇಬ್ಬರಿಗೂ ಜೊತೆಯಲ್ಲಿ ಪೂಜೆ ಮಾಡಬೇಕಾಗಿರುವಂಥದ್ದು. ನೋಡಿ ಈ ಥರ ಇದೆ. ಇಲ್ಲಿ ಕೆಳಗಡೆ ಸೀರೆ ತಾಂಬೂಲನ ಇಟ್ಟಿದ್ದೀನಿ. ಮೇಲೆಗಡೆ ನೈವೇದ್ಯಕ್ಕೆ ಡ್ರೈ ಫ್ರೂಟ್ಸು, ಹಾಲು, ಹಾಗೆ ತುಪ್ಪನ ಹಾಕಿಟ್ಟಿದ್ದೀನಿ. ಕಲ್ಸಕ್ಕರೆ, ಹಣ್ಣನ್ನು ಇಟ್ಟಿದ್ದೀನಿ. ಇಲ್ಲಿ ಬಂದರೆ ಬೆಟ್ಟದ ನಲ್ಲಿಕಾಯಿ 5 ದೀಪ ಹಚ್ಚೋಣ ಅಂತ ಇಟ್ಟಿದ್ದೀನಿ. ಇಲ್ಲಿ ಪೂಜೆ ಸಾಮಾನಿಗೆ ರೆಡಿ ಮಾಡಿಟ್ಟಿದ್ದೀನಿ. ತುಪ್ಪದ ದೀಪ ಇಟ್ಟಿದ್ದೀನಿ, ಜೊತೆಗೆ ಎಣ್ಣೆ ದೀಪ ಕೂಡ ಇಟ್ಟಿದ್ದೀನಿ. ಬಾಳೆಕಂದು. ಈ ಕಡೆ ಬಂದರೆ ಬೆಟ್ಟದ ನಲ್ಲಿಕಾಯಿ ಕಡ್ಡಿ, ಹುಣಸೆ ಕಡ್ಡಿ ಎರಡೂ ಇಟ್ಟಿರುವಂಥದ್ದು ನೋಡ್ಬೋದು ಈ ರೀತಿ. ಆಮೇಲೆ ಅನ್ಬಿಡಿರ ಶೂ ರ್ಯಾಕ್ ಮೇಲೆ ಇಟ್ಟಿದ್ದೀರಾ ಅಂತ. ನಾವಿವಾಗ ಇಲ್ಲಿ ಶೂ ರ್ಯಾಕ್ ಎಲ್ಲ ಏನೂ ಇಡಲ್ಲ. ಇದು ಬಂದು ನಾರ್ತ್ ಈಸ್ಟ್ ಕಾರ್ನರ್ ಆಗಿರುತ್ತೆ. ಸೊ ಇಲ್ಲಿ ಏನು ವೆಯ್ಟ್ ಹಾಕಂಗಿಲ್ಲ. ಹಾಗಾಗಿ ಇದ್ರೊಳಗಡೆ ಏನು ನಾವು ಸ್ಟೋರೇಜ್ ಅನ್ನೋದನ್ನು ಇಟ್ಟಿಲ್ಲ. ಜಸ್ಟ್ ಒಂದು ಸ್ಲ್ಯಾಬ್ ಇದೆ ಅಷ್ಟೇ. ನಾರ್ತ್ ಈಸ್ಟ್ ಕಾರ್ನರಲ್ಲಿ ತುಳಸಿ ದೇವಿ ಅನ್ನೋದನ್ನು ಇಟ್ಟಿದ್ದೀವಿ. ತುಂಬ ಚೆನ್ನಾಗಿ ತುಳಸಿ ಗಿಡ ಅನ್ನೋದು ಬಂದಿದೆ, ನೀವು ನೋಡ್ಬೋದು. ಹಿಂಗೆ ತೋರಿಸ್ತೀನಿ ಬನ್ನಿ, ಅವಾಗ ಅರ್ಥ ಆಗುತ್ತೆ. ಲೈಟ್ ಇದೆ ಅಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ದೇವರು. ಯಾರು ದೃಷ್ಟಿ ಹಾಕ್ಬಿಡಿ ನಮ್ಮನೆ ತುಳಸಿಗೆ. ಆ್ಯಂಡ್ ಅಲಂಕಾರ ಮಾತ್ರ ಹೇಗೆ ಮಾಡಿದ್ದೀನಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ನೋಡ್ಬೋದು ಈ ರೀತಿ ನಮ್ಮ ಮನೆ ಮಹಾಲಕ್ಷ್ಮಿ, ನಮ್ಮ ತುಳಸಿನ ರೆಡಿ ಮಾಡಿದ್ದೀನಿ. ಆ್ಯಂಡ್ ಬನ್ನಿ ಇವಾಗ ಹೋಗಿ ದೀಪ ಹಚ್ಚೋಣ. ತಡ ಆಗೋಯ್ತು, ನಾನು ಇನ್ನು ಆಫೀಸ್ಗೆ ಹೊರಡಬೇಕು. ತಿಂಡಿ ಎಲ್ಲ ಏನೂ ಮಾಡಿಲ್ಲ. ಅಷ್ಟೇ.
ಇಂಚಿನೇ ಇರೋದು, 8.5 ಇಂಚ್ ಇದೆ ಅಷ್ಟೇ ಇದೆ. 8 ಇಂಚಿನೇ ಬರೋದು. ಕಲ್ಲಿಟ್ರೆ ಕವರಿಂಗ್ ಮಾಡೋಕ್ಕಾಗಲ್ಲ, ಇಷ್ಟು ಇಡಬೇಕು. ಈ ಥರ ಆ ಕಡೆ ಇಟ್ಬೋದು. 2.5 ಅಲ್ಲ, ಆ ಕಡೆನೂ 8 ಇಂಚ್ ಇಡ್ರಿ. 8 ಇದೆ ಅಂತ, 8.5. ಆ ಕಡೆ ನೀವು 8.5 ಬಿಟ್ಬಿಟ್ಟು ಅಲ್ಲಿಂದ ಇಲ್ಲಿ ಸೆಂಟರ್ ಎಷ್ಟಿದೆ ನೋಡಿ. 28 ಇಂಚ್ ಇದೆ ಮೇಡಮ್. 2 ಅಡಿ 3 ಇಂಚ್. Six feet window വേണോ പറ ദപ്പറി 6 feet വേണോ വേണ്ട ಚಿನ್ನ വേണോ ಆಫೀಸ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಸೈಟಿಗೆ ಬಂದು ಸ್ವಲ್ಪ ಮಾರ್ಕಿಂಗ್ಸ್ ಎಲ್ಲ ಮಾಡಿಸ್ಬೇಕಿತ್ತು. ಮಾಡಿಸ್ಕೊಂಡು ಮನೆಗೆ ಹೋಗೋವಾಗ ವೆದರ್ ಬೇರೆ ತುಂಬ ಚಿಲ್ಲಾಗಿತ್ತು. ಸರಿ, ಓಕೆ ಬಜ್ಜಿ ತೊಗೊಳ್ಳೋಣ ಅಂತ ಬಜ್ಜಿ ಎಲ್ಲ ತೊಗೊಂಡು ಪಿನ್ನಿ ಮನೆ ಹತ್ರ ಬಂದೆ. ಯಾಕಂದರೆ ಇದು ಅಲ್ಲೇ ಇದ್ದ. ನೋಡಿ ಇವರು ಜಾಲಿ ಲೈಫ್, ಇವ್ರದ್ದು ಏನು ಒಳ್ಳೆ ಲೈಫ್ ಅಮ್ಮ. ಜಾಲಿ ಲೈಫ್ ಇವ್ರದೆಲ್ಲ. ಅಲ್ಲಿ ಮಕ್ಕಳನ್ನ ಆಟ ಆಡ್ತಾ ಇರ್ತಾರೆ, ಇವರೆಲ್ಲ ಇಲ್ಲ ಹರಟೆ ಹೊಡಿತಾ ಇರ್ತಾರೆ. ಏನು ತುಳಸಿ ಹಬ್ಬ ಎಲ್ಲ ಜೋರು ಹಾಕ ನಿಮ್ಮದು? ಹಾಯ್ ಮಾಡಿ. ಹಾಯ್. ಮತ್ತು ಸಿಂಧು ಬಂದಿದ್ದೀನಿ ಬಾ HL ಪೋಸ್ಟ್ ಆಫೀಸ್ ಹತ್ರ ಅಂದ್ಲು. ಸೊ ಅವಳು ಆಫೀಸ್ಗೆ ಹೋಗಿದ್ಲು, ವೀಕ್ಲಿ ಒನ್ಸ್ ಹೋಗ್ಬೇಕಾಗತ್ತೆ ಅವಳು. ಹಾಗಾಗಿ ಅವಳನ್ನ ಪಿಕ್ ಮಾಡೋಣ ಅಂತ ಬಂದೆ. ನೋಡಿ ಫಾರ್ಮಲ್ ಹಾಕೊಂಡು ಫುಲ್ಲು ಟಯರ್ಡ್ ಆಗಿ ಬರ್ತಾ ಇದ್ದಾಳೆ. ಎದುವಿರಿಗೇನೋ ಚಾಕ್ಲೇಟ್ಸ್ ಎಲ್ಲ ಎತ್ಕೊಂಡು ಮನೆಗೆ ಬಂದ್ವಿ. ರೂಪೇಶ್ ಕೂಡ ಬಂದಿದ್ರು ಮೀಟಿಂಗ್ ಅಟೆಂಡ್ ಆಗ್ತಾ ಇದ್ರು. We are expecting around 1,500 in next year or so. Okay, excellent. So it sounds like you are going to be growing in the coming year. What has driven that growth? ನಡಿ, ಏನ್ ಚಾಮಿ ಮಾಡಿದೀನಿ ನೋಡ್, ನಡಿ ನಮಸ್ಕಾರ ಮಾಡ್ಕೊಂಡು ನಡಿ. ಯದುವೀರ್ ನಮಸ್ಕಾರ ಮಾಡು ಚಾಮಿಗೆ. ಏನು ಹಾಡೇಳು ಚಾಮಿಗೊಂದು ಹಾಡೇಳು. ಯದುವೀರ್, ಚಾಮಿಗೆ ಯಾರನ್ನ ಜೀವ ನೀನೇ ಸಾಂಗ್ ಹೇಳ್ತಾರಾ? ಚಾಮಿ ಸಾಂಗ್ ಹೇಳ್ಬೇಕು. ಐಗಿರಿ ನಂದಿನಿ ಹೇಳು. ಥ್ಯಾಂಕ್ ಯು ಹೇಳು. ಮಮ್ಮ ಎದೋಳ್ ಮಮ್ಮ, ಟೈಮ್ ಆಯ್ತು. ಯದುವೀರ್ ಗುಡ್ ಮಾರ್ನಿಂಗ್. ಎದೋಳು ಕಂದ. ಪಾಲ್ ತಗ್ಲೀರಾ? ಗುಡ್ ಮಾರ್ನಿಂಗ್. ಹಲೋ, ಹಾಯ್ ಬೇಟಾ. ಹಾಯ್. ಎದ್ದೋಳಮ್ಮ, ಸ್ಕೂಲ್ ಟೈಮ್ ಆಯ್ತು. ಓದ್ತೀನಿ ಅಂತೆ. ಟೈಮ್ ಆಯ್ತು ಅಂದಿದ ತಕ್ಷಣ ಓದ್ತೀನಿ. ಮಗು ಅಳ್ತಾ ಇದೆ ನೋಡಿ, ಯಾಕೆ ಅಂತ ಕೇಳೋಣ. ಯಾಕೆ ಅಳ್ತಾ ಇರೋದು ಯದುವೀರ್? ಯಾಕೆ ಅಳ್ತಾ ಇರೋದು? ಯಾಕೆ ಅಳ್ತಾ ಇರೋದು ನೀನು? ಯಾಕೆ ಅಳ್ತಾ ಇರೋದು? ಏನ್ ಬೇಕು? ಫ್ರೆಂಡ್ ಬೇಕಾ? ಫ್ರೆಂಡ್ ಇಲ್ವಾ ನಿನಗೆ? ಫ್ರೆಂಡ್ ಬೇಕಾ? ಯಾವ ಫ್ರೆಂಡ್ ಬೇಕು? ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಗರ್ಲ್ ಫ್ರೆಂಡ್ ಬೇಕಾ? ಅಯ್ಯೋ ಫ್ರೆಂಡ್ಸ್, ಯದುವೀರ್ ಗರ್ಲ್ ಫ್ರೆಂಡ್ ಬೇಕಂತೆ, ದಯವಿಟ್ಟು ಹುಡುಕೊಡಿ ಪ್ಲೀಸ್.
ಹೆಂಗ್ ಹೇಳ್ತಾ ಇದ್ದೆ ನೀನು? ಯದುವೀರ್ನ ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಅವತ್ತು ಮಧ್ಯಾಹ್ನ ನನ್ನ ಫ್ರೆಂಡ್ ಕಹಾನ ಇದ್ದಾಳಲ್ಲ, ನಮ್ಮ ಕಾಲೇಜ್ ಮೇಟ್ ಇಂಜಿನಿಯರಿಂಗಲ್ಲಿ ನಾವು ಗರ್ಲ್ಸ್ ಎಲ್ಲ ಫುಲ್ ಗ್ಯಾಂಗ್. ಸೊ ಅದರಲ್ಲಿ ಇನ್ನೊಂದು ವಿಕೆಟ್ ಗಾನ್ ಆಗ್ತಿದೆ, ಅಂದರೆ ಅವಳು ಮದುವೆ ಆಗ್ತಿದ್ದಾಳೆ. ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಓರಿಯನ್ ಮಾಲ್ಗೆ ಬಂದಿದ್ವಿ. ಸೊ ನಮ್ಮ ಗ್ಯಾಂಗಲ್ಲಿ ಯಾರದೇ ಮದುವೆ ಆದ್ರೂ ಬ್ರೈಟ್ ಟು ಬಿ ನಾವು ಇದೇ ಮಾಲಲ್ಲಿ ಮಾಡೋದು, ಅದೇ ಟೇಬಲಲ್ಲೇ ಮಾಡೋದು. ಮಸ್ತ್ ಮಜಾ ಮಾಡ್ತೀವಿ ಎಲ್ಲರೂ ಸೇರಿಕೊಂಡು. ಸೊ ಅವ್ರದ್ದು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನನಗೆ ಫ್ರಾಂಚೈಸೀಸ್ ಕೆಲವೊಂದು ವರ್ಕ್ ಇತ್ತು, ಸೊ ಅಲ್ಲಿಗೆ ಹೋಗಿದ್ದೆ. ಚೆನ್ನಾಗಿದ್ಯಾ? ತಿನ್ನು, ಎಲ್ಲ ತಿನ್ಬಿಡು. ಮದ್ವೆ ಅಷ್ಟೊತ್ತಲ್ಲಿ ಸ್ವಲ್ಪ ಚಬ್ಬಿ ಆಗಿರು, ಅವಾಗ ಫೋಟೋಗ್ರಫಿಲಿ ಹಿಂಗ್ ಮಾಡ್ಕೊಳಕ್ ಚೆನ್ನಾಗಿರುತ್ತೆ. ಯಾವಾಗ್ಲೂ ನಿಮ್ಮನ್ನ ಪಾಪ ಬಾಯ್ಸ್ ಲಾಸ್ಟ್ ಅಂತಾರೆ, ಇವಾಗ ಫಸ್ಟ್ ಅಷ್ಟು. ಹಿಂಗ ವೆಯ್ಟ್ ಮಾಡಕ್ ಕಷ್ಟ ಆಗ್ತದಲ್ಲ. ಹ್ಯಾಪಿ ಬ್ರೈಟ್ ಟು ಬಿ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲ್ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.